श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 171ನೇ ಶ್ಲೋಕ. ಅರ್ಜುನಸ್ಯಾಪಿ ಗಾಂಡೀವಂ ದೇಹೀತ್ಯುಕ್ತೋ ನಿಹನ್ಮ್ಯಹಂ ಇತಿ ತಚ್ಚ ವಿಜಾನಾತಿ ಭೀಮ ಏಕೋ ನ ಚಾಪರಃ ಗಾಂಡೀವಸ್ಯಾಗಮಂ ಪೂರ್ವಂ ಜಾನಾತ್ಯೇವ ಹಿ ನಾರದಾತ್ ಪ್ರತಿಜ್ಞಾಂ ಭೀಮಸೇನಸ್ಯ ಭ್ರುವತಃ ಫಲ್ಗುಣೇರಹಃ ದುರ್ಯೋಧನಸ್ತು ಶುಶ್ರಾವ ತಾಂ ಚ ಕರ್ಣಾಯ ಸೋಬ್ರವೀತ್. ಹಿಂದೆ ನೋಡಿದಂತೆ ದ್ರೋಣಾಚಾರ್ಯರ ಹತ್ರ ಅಭ್ಯಾಸ ಮಾಡುವಾಗ ಪರಶುರಾಮ ದೇವರು ಬಂದು ಎಲ್ಲರಲ್ಲೂ ಒಂದು ವ್ರತವನ್ನ ಮಾಡಿಸಿದ್ರು ಅಂತ ನೋಡಿದ್ದೀವಿ. ಭೀಮಸೇನ ದೇವರು ಯಾರು ನನ್ನನ್ನ ತೂಬರ ಅಂದ್ರೆ ಮೀಸೆ ಇಲ್ಲದವ, ಯಾಕಂದ್ರೆ ದೊಡ್ಡ ಮೀಸೆ ಇತ್ತು, ಯಾರು ನನ್ನ ನೋಡಿ ಮೀಸೆ ಇಲ್ಲದವ ಅಂತ ಹೇಳ್ತಾರೋ ಅವರನ್ನ ನಾನು ಕೊಲ್ತೇನೆ ಹಾಗೆ ಅಂತ ಪ್ರತಿಜ್ಞೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಅರ್ಜುನಸ್ಯಾಪಿ, ಅರ್ಜುನನು ಕೂಡ ಯಾರಾದರೂ ನನ್ನ ಕೈಯಲ್ಲಿರುವ ಗಾಂಡೀವವನ್ನ ಕೊಡಿ ಹಾಗೆ ಅಂತ ಹೇಳಿಬಿಟ್ರೆ, ನಿನ್ನ ಕೈಯಲ್ಲಿ ಇರೋದಕ್ಕೆ ಗಾಂಡೀವ ಯೋಗ್ಯ ಅಲ್ಲ, ನೀನು ಅದನ್ನು ಕೊಟ್ಟು ಬಿಡು ಬೇರೆ ಯಾರಿಗಾದರೂ ಹಾಗೆ ಅಂತ ಹೇಳಿದ್ರೆ ನಾನು ಅವರನ್ನು ಕೊಲ್ಲುತ್ತೇನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದಂತೆ. ಈ ರೀತಿಯಾಗಿ ಒಬ್ಬೊಬ್ರು ಮಾಡಿದ್ದಾರೆ. ಇಲ್ಲಿ ಎರಡನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇತಿ ತಚ್ಚ ವಿಜಾನಾತಿ ಭೀಮ ಏಕೋ ನ ಚಾಪರ. ಈ ವಿಚಾರವನ್ನ ಅರ್ಜುನ ಭೀಮಸೇನ ದೇವರಿಗೆ ಹೇಳಿದ. ಭೀಮಸೇನ ದೇವರಿಗೂ ಗೊತ್ತು. ಭೀಮಸೇನ ದೇವರು ತಾನೇನ್ ಪ್ರತಿಜ್ಞೆ ಮಾಡಿದ್ರು ಅಂತ ಅದನ್ನ ಅರ್ಜುನನಿಗೆ ಹೇಳಿದ್ರು. ಅದೇ ರೀತಿಯಾಗಿ ಅರ್ಜುನನು ಕೂಡ ತಾನು ಏನ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇದ್ರ ಮೇಲೆ ಒಂದು ಪ್ರಶ್ನೆ. ಆ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅರ್ಜುನನ ಹತ್ರ ಗಾಂಡೀವ ಇಲ್ಲ. ಅದಾಮೇಲೆ ಕಾಂಡವ ವನ ದಹನ ಮಾಡುವಾಗ ಅಗ್ನಿದೇವರು ತಂದು ಕೊಡ್ತಾರೆ. ಹಾಗಿರುವಾಗ ವಿದ್ಯಾಭ್ಯಾಸ ಮಾಡುವಾಗ ಅರ್ಜುನ ಹೇಗೆ ಪ್ರತಿಜ್ಞೆ ಮಾಡ್ಲಿಕ್ಕೆ ಸಾಧ್ಯ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಅರ್ಜುನನಿಗೆ ಮೊದಲೇ ಗೊತ್ತಿತ್ತಂತೆ, ನಾರದರು ಬಂದು ಒಂದು ವಿಚಾರವನ್ನ ತಿಳಿಸಿದ್ದಾರೆ ಪಾಂಡವರಿಗೆ. ಈ ರೀತಿಯಾಗಿ ಗಾಂಡೀವ ಬರುತ್ತದೆ, ನೀನು ಅದನ್ನಿಟ್ಟು ಯುದ್ಧ ಮಾಡು ಹಾಗೆ ಅಂತ. ಅದರಿಂದ ಅಂತಹ ಶ್ರೇಷ್ಠವಾದ ಧನುಸ್ಸು ಬರುತ್ತದೆ ಅಂತ ಅರ್ಜುನನಿಗೆ ಆ ಕಾಲದಲ್ಲಿ ಗೊತ್ತಿತ್ತು. ಯದ್ಯಪಿ ಗಾಂಡೀವ ಬಂದಿಲ್ಲ, ಮುಂದೆ ಬರ್ಲಿಕ್ಕಿದೆ ಅಂತ ಗೊತ್ತು. ಅದರಿಂದ ಆ ರೀತಿಯಾಗಿ ಪ್ರತಿಜ್ಞೆಯನ್ನ ಅರ್ಜುನ ಮಾಡಿದ ಅಂತ ವಿರೋಧ ಇಲ್ಲ ಅಂತ. ಏನಾಯ್ತು ಅಂದ್ರೆ ಭೀಮಸೇನ ದೇವರು ತಾನು ಮಾಡಿದ ಪ್ರತಿಜ್ಞೆಯನ್ನ ಅರ್ಜುನನಿಗೆ ಏಕಾಂತದಲ್ಲಿ ಹೇಳುವಾಗ ದುರ್ಯೋಧನ ಕೇಳಿಬಿಟ್ಟ ಅಂತ. ಅದು ಹೇಳ್ತಾರೆ ನೋಡಿ, ಅಲ್ಲಿರುವ ಬಾಗಿಲಿಗೂ ಗೋಡೆಗಳಿಗೂ ಎಲ್ಲದಕ್ಕೂ ಕೂಡ ಕಿವಿ ಇರುತ್ತವೆ ಹಾಗೆ ಅಂತ. ಇದೆ ಸಾಕ್ಷಿ. ಭೀಮ ಅರ್ಜುನ ಏನ್ ಮಾತಾಡ್ಕೊಂಡ್ರು ಅಂತ ದುರ್ಯೋಧನ ಕೇಳಿದ. ಅಂದ್ರೆ ಭೀಮಸೇನ ದೇವರು ತಾನೇನ್ ಪ್ರತಿಜ್ಞೆ ಮಾಡಿದ್ರು, ತೂಬರ ಅಂತ ಯಾರು ಹೇಳ್ತಾರೋ ಅವ್ರನ್ನ ಕೊಲ್ತೇನೆ ಅಂತ. ಅದು ದುರ್ಯೋಧನನಿಗೂ ಗೊತ್ತಾಯಿತು. ಅದನ್ನ ಹೋಗಿ ಅವನು ಕರ್ಣನ ಹತ್ರ ಹೇಳ್ತಾನೆ. ದುರ್ಯೋಧನ ಹೋಗಿ ಕರ್ಣನ ಹತ್ರ ಹೇಳ್ತಾನೆ. ಅತೂಬರೋಪಿ ತೇನಾಸೋ ತಸ್ಮಾತ್ ತೂಬರ ಇತ್ಯಲಂ ಉಕ್ತ ಪ್ರಕೋಪನ ಏವ ತಸ್ಮಾದ್ ಅರ್ಜುನಮಬ್ರವೀತ್ ಜಾನಾಸಿ ಮತ್ ಪ್ರತಿಜ್ಞಾಂ ತ್ವಂ ತ್ವತ್ಪ್ರತಿಜ್ಞಾಮಹಂ ತಥಾ ತತ್ರ ಹಂತವ್ಯತಾಂ ಪ್ರಾಪ್ತೋ ಮಮ ವೈಕರ್ತನೋತ್ರಹಿ. ಅತೂಬರ, ಮೀಸೆ ಇಲ್ಲದವ ಅಂತ ಅಂದ್ರೆ ಮೀಸೆ ಉಳ್ಳವರಾಗಿ ಇದ್ರೂ ಕೂಡ ಮೀಸೆ ಇಲ್ಲದವ ಅಂತ ಹೇಳಿದ್ದರಿಂದ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಯಾರು ಈ ರೀತಿಯಾಗಿ ನನ್ನನ್ನು ಕರೀತಾರೋ ಅವ್ರನ್ನ ಕೊಲ್ತೀನಿ ಅಂತ. ಅದರಿಂದ ಭೀಮಸೇನ ದೇವರು ಅರ್ಜುನನನ್ನು ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾರೆ. ಕೋಪಂ ಉತ್ಪಾದಯಿತು ಮೇವ, ಅಂತ ಭೀಮಸೇನ ದೇವರಿಗೆ ಕೋಪವನ್ನು ಉಂಟು ಮಾಡಬೇಕು ಅಂತಾನೆ ಅರ್ಜುನ ಆ ಕರ್ಣ ಅಂತ ಮಾತುಗಳನ್ನ ಆಡಿದ ಅಂತ. ತಸ್ಮಾತ್ ಸೋಬರೈತು ಅರ್ಜುನಂ ಅಬ್ರವೀತ್. ಆಗ ಅರ್ಜುನನನ್ನು ಕುರಿತು ಭೀಮಸೇನ ದೇವರು ಹೇಳ್ತಾರೆ. ಏನ್ ಹೇಳಿದ್ರು? ಜಾನಾಸಿ ಮತ್ ಪ್ರತಿಜ್ಞಾಂ ತ್ವಂ ತ್ವತ್ಪ್ರತಿಜ್ಞಾಂ ಅಹಂ ತತ. ನಾನೇನ್ ಪ್ರತಿಜ್ಞೆ ಮಾಡಿದೆ
ಅರ್ಜುನ, ನಿನಗೆ ಅದು ಗೊತ್ತು. ಭೀಮಸೇನ ದೇವರು ಹೇಳುವ ಮಾತು, ನನ್ನ ಪ್ರತಿಜ್ಞೆ ನಿನಗೆ ಗೊತ್ತು, ನಿನ್ನ ಪ್ರತಿಜ್ಞೆ ನನಗ್ ಗೊತ್ತು. ತತ್ರ ಹಂತವ್ಯತಾಂ ಪ್ರಾಪ್ತೋ ಮಮ ವೈಕರ್ತನೋತ್ರ ಹಿ. ಅದರಿಂದ ಈಗ ಕರ್ಣ ಅವನು ಕೊಲ್ಲೇಬೇಕು. ಯಾಕೆ? ನಾನು ಪ್ರತಿಜ್ಞೆ ಮಾಡಿದ್ದೀನಿ, ತೂಬರ ಅಂತ ಯಾರ ನನ್ನ ಬೈದರೆ ಕೊಲ್ಲುತ್ತೀನಿ ಅಂತ. ಅದರಿಂದ ನಾನು ಪ್ರತಿಜ್ಞೆ ಮಾಡಬೇಕು. ಆದ್ರೆ ನೀನು ಪ್ರತಿಜ್ಞೆ ಮಾಡಿದ್ಯಾ, ಪಾಂಡವರ ದ್ರೌಪದಿ ದೇವಿಗೆ ಅವಮಾನ ಆದಾಗ ಕರ್ಣನನ್ನ ನಾನು ಸಂಹಾರ ಮಾಡ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದ್ಯಾ. ಪ್ರತಿಜ್ಞಾತೋ ವದಶ್ಚಾಸ್ಯ ತ್ವಯಾಪಿ ಮದನುಜ್ಞೇಯ ಅತಸ್ತ್ವಯ ಮಯೈವಾಯಂ ಅಂತವ್ಯ ಸೂತನಂದನಃ. ನೋಡಿ, ಈಗ ಇಬ್ರು ಪ್ರತಿಜ್ಞೆ ಮಾಡಿದ್ದೀವಿ. ತೂಬರ ಅಂತ ಹೇಳಿದ್ದಿಂದ ನಾನು ಕರ್ಣನನ್ನ ಸಂಹಾರ ಮಾಡಬೇಕು. ಸ್ವಯಂವರದಲ್ಲಿ ನೀನು ಪ್ರತಿಜ್ಞೆ ಮಾಡಿದ್ದಿ, ನನ್ನ ಪ್ರೇರಣೆಯಿಂದಲೇ ನೀನು ಮಾಡಿದ್ದು. ಅದರಿಂದ ನೀನು ಕೂಡ ಅವನನ್ನ ಕೊಲ್ಲಬೇಕಾದ ಕರ್ಣ. ಅದರಿಂದ ನಮ್ಮ ಇಬ್ಬರಿಂದಲೂ ಕೂಡ ಕೊಲ್ಲಬೇಕಾದವ. ಉಭಾಭ್ಯಾಂ ಅಂತವ್ಯ, ಈ ಸೂತಪುತ್ರನಾದ ಕರ್ಣ. ಇತ್ಯುಕ್ತೋ ವಾಸವಿಃ ಪ್ರಾಹ ಅಂತವ್ಯೋಯಂ ಮಯೈವ ಹಿ ತ್ವದೀಯೋಹಂ ಯತಸ್ತೇನ ಮತ್ಕೃತಂ ತ್ವತ್ಕೃತಂ ಭವೇತ್. ಇಷ್ಟ ಹೇಳಿದಾಗ ಅರ್ಜುನ ಹೇಳ್ತಾನಂತೆ, ಈಗ ಯಾರು ಕೊಲ್ಲಬೇಕು? ಭೀಮಸೇನ ದೇವರು ಕೊಲ್ಲಬೇಕು, ಅರ್ಜುನ ಕೊಲ್ಲಬೇಕು ಅಂತ ಪ್ರಶ್ನೆ ಬಂದಾಗ ಅರ್ಜುನ ಹೇಳ್ತಾನಂತೆ, ಭೀಮಾ, ನಾನೇ ಕೊಲ್ತೀನಿ ಅವನ, ಕರ್ಣನನ್ನ ನಾನೇ ಕೊಲ್ತೀನಿ. ಯಾಕೆ? ನಾನು ಕೊಂದ್ರೆ ಅದು ನೀನು ಕೊಂದದ್ದಕ್ಕೆ ಸಮ. ತ್ವದೀಯೋಹಂ ಯತಸ್ತೇನ, ಯಾಕೆ? ನಾನು ಯಾರು? ನಿನ್ನವ ನಾನು. ಈಗ ಭೃತ್ಯ ಮಾಡಿದ ಒಂದು ಕೆಲಸ, ಅದರ ಕೀರ್ತಿ, ಅದರ ಸಾಮರ್ಥ್ಯ ಎಲ್ಲ ಭೀಮಸೇನ ದೇವರಿಗೆ ಅಂದ್ರೆ ಯಜಮಾನನಿಗೆ ಹೋಗ್ತದಲ್ವೇ, ರಾಜನಿಗೆ ಹೋಗ್ತದೆ. ಅದೇ ರೀತಿಯಾಗಿ ಭೃತ್ಯನಾದ ಸಹೋದರನಾದ ಅರ್ಜುನ ಮಾಡಿದ ಒಂದು ಕೀರ್ತಿ ಎಲ್ಲವೂ ಕೂಡ ಭೀಮಸೇನ ದೇವರಿಗೆ ಸೇರಿದ್ದರು. ಒಳಗಿಂದಲೂ ಅವರೇ ಗುರುಗಳು, ಹೊರಗಿಂದಲೂ ಅವರೇ ಗುರುಗಳು ಒಂದು ರೀತಿಯಿಂದ. ಅದರಿಂದ ನಾನೇ ಇವನ ಕೊಲ್ತೀನಿ. ಅದರಿಂದ ನಿನ್ನ ಒಂದು ಪ್ರತಿಜ್ಞೆಗೆ ಏನು ಹಾನಿ ಆಗುವುದಿಲ್ಲ. ಯಾಕೆ? ನಾನು ನಿನ್ನವನೇ, ನಿನ್ನ ಅಧೀನದಲ್ಲೇ ನಾನಿದ್ದೀನಿ ಹಾಗೆ ಅಂತ. ತವ ಶಿಷ್ಯ ಯತಃ ಅಂತ ಬರೀತಾರೆ ನೋಡಿ ಟಿಪ್ಪಣಿಯಲ್ಲಿ ಜನಾರ್ದನೀಯ. ನಿನ್ನ ಶಿಷ್ಯನ ಒಂದು ಗೌರವ ಶಕ್ತಿ ಎಲ್ಲ ಯಾರಿಗೆ ಸೇರ್ತದೆ? ಗುರುಗಳಿಗೆ ಸೇರೋದು. ಆದರೆ ನೀನು ಮಾಡಿದರೆ ಅದು ನಾನು ಮಾಡಿದಂತೆ ಆಗೋದಿಲ್ಲ. ನ ತ್ವತ್ಕೃತಂ ಮತ್ಕೃತಂ ಸ್ಯಾತ್ ಗುರುರ್ ಮಮ ಯಥೋ ಭವಾನ್. ಗುರುಗಳು ಮಾಡಿದ್ದೆಲ್ಲ ಶಿಷ್ಯರಿಗೆ ಹೋಗೋದಿಲ್ಲ ಕ್ರೆಡಿಟ್, ಶಿಷ್ಯರು ಮಾಡಿದ್ದೆಲ್ಲ ಗುರುಗಳಿಗೆ ಕ್ರೆಡಿಟ್ ಹೋಗ್ತದೆ. ಅದರಿಂದ ಭೀಮಾ, ನಾನೇ ಕೊಲ್ತೀನಿ ಕರ್ಣನನ್ನ. ಓ ಮಯೈವ ಹಂತವ್ಯ ಇತ್ಯುಕ್ತ ಕರ್ಣಮಬ್ರವಿ. ಈ ರೀತಿಯಾಗಿ ಹೇಳಿ ಕರ್ಣನಿಗೆ ಹೇಳ್ತಾನಂತೆ. ಅರ್ಜುನ ಕರ್ಣನಿಗೆ ಹೇಳುವ ಮಾತು, ರೂಕ್ಷಾವಾಚ ಶ್ರಾವಿತೋಯಂ ಭೀಮ ಕೃಷ್ಣಸ್ಯ ಶೃಣ್ವತಃ ಯಚ್ಚಾಭಿಮನ್ಯೋರ್ ಯುಷ್ಮಾಭಿಃ ಏಕಃ ಸಂಭೂಯ ಪಾತಿತಃ ಅತಸ್ತ್ವಾಂ ನಿಹನಿಷ್ಯಾಮಿ ತ್ವತ್ಪುತ್ರಂ ಚ ತವಾಗ್ರತಃ ಇತ್ಯುಕ್ತೋನ್ಯಂ ರಥಂ ಪ್ರಾಪ್ಯ ಕರ್ಣೋ ಆವಿ ಜಯದ್ರಥಂ. ಅರ್ಜುನ ಹೇಳಿದ ಮಾತು, ಕೃಷ್ಣ ಕೇಳ್ತಾ ಇರುವಾಗಲೇ ನೀನು ಭೀಮಸೇನ ದೇವರಿಗೆ ಕೆಟ್ಟ ಮಾತುಗಳಿಂದ ಬೈದಿದ್ದೀಯ. ನೀವೆಲ್ಲರೂ ಸೇರಿ ನನ್ನ ಮಗನಾದ ಅರ್ಜುನನನ್ನ ಬೀಳಿಸಿದ್ದೀರಾ. ಇದೆಲ್ಲ ಎರಡು ಅಪರಾಧ, ಅನೇಕ ಅಪರಾಧ ಇದೆ. ಎರಡನ್ನ ಪ್ರಧಾನವಾಗಿ ಹೇಳ್ತಾನೆ. ಭೀಮಸೇನ ದೇವರಿಗೆ ಮಾಡಿದ ಅಗೌರವ, ಕೃಷ್ಣ ಕೇಳ್ತಾ ಇರುವಾಗಲೇ, ಕೃಷ್ಣನ ಪರಮ ಭಕ್ತ ಭೀಮಸೇನ, ನೀವು ಕೇಳ್ತಾ ಇರುವಾಗಲೇ, ಕೃಷ್ಣ ಕೇಳ್ತಾ ಇರುವಾಗಲೇ ಭೀಮಸೇನ ದೇವರನ್ನ ಈ ರೀತಿಯಾಗಿ ಬೈದಿದ್ದೀರಾ, ಮತ್ತು ಅಭಿಮನ್ಯುವನ್ನ ನೀವು ಎಲ್ಲರೂ ಸೇರಿ ಸಂಹಾರ ಮಾಡಿದ್ದೀರಾ ಅಂತ. ಅತಸ್ತ್ವಾಂ ನಿಹನಿಷ್ಯಾಮಿ, ಅದರಿಂದ ನಾನು ನಿನ್ನನ್ನು ಸಂಹಾರ ಮಾಡ್ತೇನೆ. ತ್ವತ್ಪುತ್ರಂ ಚ ತವಾಗ್ರತಃ, ನಿನ್ನ ಮಗನನ್ನೂ ಕೂಡ ನಿನ್ನ ಕಣ್ಣು ಮುಂದೆಯೇ ನಾನು ಸಂಹಾರ ಮಾಡ್ತೇನೆ ಹಾಗೆ ಅಂತ ಅರ್ಜುನ ಹೇಳ್ತಾನೆ. ಇತ್ಯುಕ್ತ ಅನ್ಯಂ ರಥಂ ಪ್ರಾಪ್ಯ ಕರ್ಣ ಅಭಿ ಜಯದ್ರಥಂ. ಈ ರೀತಿಯಾಗಿ ಹೇಳಿದಾಗ ಕರ್ಣ ತಾನು ಇನ್ನೊಂದು ರಥದಲ್ಲಿ ಕುಳಿತುಕೊಂಡು ಜಯದ್ರದ ಇದ್ದ ಕಡೆಗೆ ಹೋಗಿ ಅವನನ್ನ ರಕ್ಷಣೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅನ್ಯಂ ರಥಂ ಪ್ರಾಪ್ಯ ಜಯದ್ರಥಂ ಸೈಂಧವಂ ಆವಿ, ಸೈಂಧವನ ಹತ್ರ ಹೋಗಿ ಕರ್ಣ ಅವನನ್ನು ಕೂಡ ರಕ್ಷಕನಾಗಿ ನಿಂತ ಅಂತ ಹೇಳ್ತಾ ಇದ್ದಾರೆ. ದ್ರೌಣಿ ಕರ್ಣಾಭಿಗುಪ್ತಂ ತಂ
ನಾಶಗತ್ ಹಂತುಮರ್ಜುನಃ ತತ್ರ ವೇಗಂ ಪರಂ ಚಕ್ರೆ ದ್ರೌಣಿಃ ಪಾರ್ಥ ನಿವಾರಣೆ. ಅರ್ಜುನಃ ದ್ರೌಣಿ ಕರ್ಣಾಭಿಗುಪ್ತಂ ಸೈಂಧವಂ ಹಂತುಂ ನ ಅಶಕತ್. ಆ ಜಯದ್ರಥನನ್ನ ಯಾರ್ಯಾರು ರಕ್ಷಣೆ ಮಾಡ್ತಾ ಇದ್ರು? ಅಶ್ವತ್ಥಾಮರ ಮತ್ತು ಕರ್ಣ ಇಬ್ಬರೂ ಸೇರಿ ರಕ್ಷಣೆ ಮಾಡ್ತಾ ಇದ್ರು. ಅವರಿಬ್ಬರನ್ನ ಸೇರಿ ಎದುರಿಸ್ಲಿಕ್ಕೆ ಅರ್ಜುನನಿಂದ ಆಗ್ತಾ ಇಲ್ಲ. ಅದರಿಂದ ಸೈಂಧವನನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅರ್ಜುನನಿಂದ. ಅವತ್ತಿನ ದಿವಸ ತಾನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಆದರೂ ಕೂಡ ಆ ಜಯದ್ರಥನ ರಕ್ಷಣೆಗಾಗಿ ಅಶ್ವತ್ಥಾಮರು ಮತ್ತು ಕರ್ಣ ಇಬ್ಬರು ರಕ್ಷಕರಾಗಿ ಇದ್ದಾಗ ಅರ್ಜುನನಿಂದ ಜಯದ್ರಥನನ್ನ ಸಂಹಾರ ಮಾಡ್ಲಿಕ್ಕೆ ಆಗಲಿಲ್ಲ. ತತ್ರ ಯುದ್ಧೇ ದ್ರೌಣಿ ಅಶ್ವತ್ಥಾಮ ಪಾರ್ಥ ನಿವಾರಣೆ ವೇಗಂ ಅತಿ ಚಮತ್ಕಾರಂ ಚಕ್ರೆ ಅಂತ ಹೇಳ್ತಾರೆ. ಅಶ್ವತ್ಥಾಮರು ಭಾರಿ ಚಮತ್ಕಾರ ಮಾಡಿ ಅವತ್ತಿನ ದಿವಸ ಯುದ್ಧವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.